ನಮಸ್ಕಾರ. ಸ್ಪೀಡ್ ಪ್ಲೇಸ್ ಕರ್ನಾಟಕ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸುನಂದ ಅನ್ಸೂಯ. ಮನರಂಜನಾ ಲೋಕದ ಅತಿ ದೊಡ್ಡ ರಿಯಾಲಿಟಿ ಶೋ ಬಿಗ್ ಬಾಸ್ ಮತ್ತೆ ಮನೆ ಮಾತಾಗೋದಕ್ಕೆ ಇದೀಗ ರೆಡಿಯಾಗಿದೆ. ಕಳೆದ ಹಲವಾರು ವರ್ಷಗಳಿಂದ ಕನ್ನಡದ ಕಿರುತೆರೆ ಪ್ರೇಕ್ಷಕರ ಮನಸ್ಸನ್ನು ಗೆದ್ದಿರುವಂತಹ ಬಿಗ್ ಬಾಸ್ ಇದೀಗ ತನ್ನ 13ನೇ ಸೀಸನ್ನೊಂದಿಗೆ ಮತ್ತೆ ಮರಳೋದಕ್ಕೆ ಸಿದ್ಧವಾಗಿದೆ. ಈ ಕುರಿತಾದಂತಹ ಮೊದಲ ಪ್ರೋಮೋ ಕೂಡ ರಿಲೀಸ್ ಆಗ್ತಾ ಇದ್ದಂತೆ ಸೋಷಿಯಲ್ ಮೀಡಿಯಾಗಳಲ್ಲಿ ಇದೀಗ ಭಾರಿ ಚರ್ಚೆ ಆರಂಭ ಆಗಿದೆ. ಈ ಬಾರಿಯ ಸೀಸನ್ ಬಗ್ಗೆ ಅಭಿಮಾನಿಗಳ ನಿರೀಕ್ಷೆ ಮತ್ತಷ್ಟು ಹೆಚ್ಚಾಗಿದೆ. ಅಂದರೆ ಕಳೆದ ಬಿಗ್ ಬಾಸ್ ಸೀಸನ್ಗಳಿಗಿಂತ ಈ ವರ್ಷದ ಈ ಒಂದು ಸೀಸನ್ನು ತುಂಬ ವಿಭಿನ್ನವಾಗಿರುತ್ತೆ. ತುಂಬ ಎಕ್ಸ್ಪೆಕ್ಟೇಷನನ್ನು ಅಭಿಮಾನಿಗಳು ಹೊಂದಿದ್ದಾರೆ. ಬಿಗ್ ಬಾಸ್ ಕನ್ನಡ ಸೀಸನ್ 12 ಯಶಸ್ವಿಯಾಗಿ ಮುಗಿತು. ಕೆಲವೇ ದಿನಗಳಲ್ಲಿ ಹೊಸ ಸೀಸನ್ ಇದೀಗ ಆಲ್ರೆಡಿ ಘೋಷಣೆ ಆಗಿರೋದು ಕಾರ್ಯಕ್ರಮದ ಜನಪ್ರಿಯತೆಯನ್ನು ಮತ್ತೊಮ್ಮೆ ಸಾಬೀತುಪಡಿಸ್ತಾ ಇದೆ. ಅಂದರೆ ಬಿಗ್ ಬಾಸ್ಗೆ ಎಷ್ಟು ಜನಪ್ರಿಯತೆ ಇದೆ ಅನ್ನೋದು ಇದಕ್ಕೆ ಒಂದು ಉದಾಹರಣೆ ಅಂತಲೇ ಹೇಳಬಹುದು. ಹೊಸ ಪ್ರೋಮೋದಲ್ಲಿರುವಂತಹ ಕೆಲವು ವಿಶೇಷ ಸುಳಿವುಗಳು ಏನಿದೆ, ಈ ಬಾರಿಯ ಸೀಸನ್ ಹಿಂದಿನ ಸೀಸನ್ಗಳಿಗಿಂತ ಭಿನ್ನವಾಗಿರಬಹುದು ಅನ್ನುವಂಥ ಒಂದು ಕುತೂಹಲವನ್ನು ಕೂಡ ಜನರಲ್ಲಿ ಮೂಡಿಸಿದೆ. ಬಿಗ್ ಬಾಸ್ ಕಿರುತೆರೆ ಅತ್ಯಂತ ಜನಪ್ರಿಯ ಹಾಗೆ ಅಷ್ಟೇ ವಿವಾದಾತ್ಮಕ ಶೋಗಳಲ್ಲಿ ಒಂದು. ದೊಡ್ಡ ಮನೆ ಆಟಕ್ಕೆ ಪ್ರತ್ಯೇಕವಾದಂತಹ ವೀಕ್ಷಕರ ವರ್ಗನೇ ಇದೆ. ಅಂದರೆ ಅದಕ್ಕೆ ಅಂತಲೇ ಹೇಳ್ಬಿಟ್ಟು ತುಂಬ ಜನ ಫ್ಯಾನ್ಸ್ ಇದ್ದಾರೆ. ಬಿಗ್ ಬಾಸ್ ನೋಡೋದಕ್ಕೆ ಅಂತಲೇ ಕಾಯ್ತಾ ಇದ್ದಾರೆ. ಪ್ರತಿ ವರ್ಷ ಹೊಸ ಸೀಸನ್ನೊಂದಿಗೆ ಬಿಗ್ ಬಾಸ್ ಶುರುವಾಗುತ್ತೆ. ಈ ಸಲ ಎಲ್ಲ ಭಾಷೆಯಲ್ಲೂ ಸ್ವಲ್ಪ ಬೇಗನೆ ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ಬಿಗ್ ಬಾಸ್ ಬಗ್ಗೆ ಇದೀಗ ಆಲ್ರೆಡಿ ಸೋಷಿಯಲ್ ಮೀಡಿಯಾದಲ್ಲಿ ಕೂಡ ಟಾಕ್ ಶುರುವಾಗಿದೆ. ಮೂಲಗಳ ಪ್ರಕಾರ ಆಯಾ ಭಾಷೆಗಳಲ್ಲಿ ಈ ಸಲ ಬೇಗ ಶೋ ಆರಂಭ ಆಗುತ್ತೆ ಅಂತ ಹೇಳಲಾಗ್ತಾ ಇದೆ. ಅಂದರೆ ಹಿಂದಿ, ತಮಿಳು, ತೆಲುಗು, ಕನ್ನಡ, ಮಲಯಾಳಂ ಭಾಷೆಗಳ ಜೊತೆಗೆ ಈ ಸಲ ಒಂದಷ್ಟು ಗ್ಯಾಪ್ ಬಳಿಕ ಬಂಗಾಳಿ ಭಾಷೆಯಲ್ಲೂ ಕೂಡ ಬಿಗ್ ಬಾಸ್ ಶುರುವಾಗುತ್ತೆ ಅಂತ ಹೇಳಲಾಗ್ತಾ ಇದೆ. ಹಾಗಾಗಿ ಆಯಾ ಭಾಷೆಗಳಲ್ಲಿ ಶೋ ಆರಂಭಕ್ಕೆ ತೆರೆಮರೆಯಲ್ಲೇ ಈಗಾಗಲೇ ಸಾಕಷ್ಟು ತಯಾರಿ ನಡೆಸ್ಕೊಂಡಿದ್ದಾರೆ. ಹಿಂದಿಯಲ್ಲಿ ಈ ಸಲ ಮತ್ತೆ ಸಲ್ಮಾನ್ ಖಾನ್ ಅವರು ಶೋವನ್ನು ನಡೆಸ್ಕೊಡ್ತಾರೆ ಅಂತ ಹೇಳಲಾಗ್ತಾ ಇದೆ. ಇನ್ನು ತಮಿಳಿನಲ್ಲಿ ಕೂಡ ಕಳೆದ ಬಾರಿಯಂತೆ ವಿಜಯ್ ಸೇತುಪತಿ ಅವರೇ ಶೋ ನಡೆಸ್ತಾ ಇದ್ದಾರೆ. ತೆಲುಗಿನಲ್ಲಿ ಕಿಂಗ್ ನಾಗಾರ್ಜುನ ಅವರು, ಕನ್ನಡದಲ್ಲಿ ನಮ್ಮ ಬಾದ್ಶಾ ಕಿಚ್ಚ ಅವರ ಒಂದು ಸಾರಥ್ಯದಲ್ಲಿ ಶೋ ಬರುತ್ತೆ ಅಂತ ಹೇಳಲಾಗ್ತಾ ಇದೆ. ಮಲಯಾಳಂನಲ್ಲಿ ಸೂಪರ್ ಸ್ಟಾರ್ ಮೋಹನ್ ಲಾಲ್, ಬಂಗಾಳಿಯಲ್ಲಿ ದಾದಾ ಸೌರವ್ ಗಂಗೂಲಿ ಅವರು ಶೋ ಹೋಸ್ಟ್ ಮಾಡಲಿದ್ದಾರೆ ಅಂತ ಕೂಡ ಮೂಲಗಳು ಹೇಳ್ತಾ ಇದೆ. ಇನ್ನು ಈ ಸಲ 6 ಭಾಷೆಯ ಬಿಗ್ ಬಾಸ್ ಶೋ ಒಂದೇ ತಿಂಗಳಿನಲ್ಲಿ, ಅಂದರೆ ಅದು ಸೆಪ್ಟೆಂಬರ್ ತಿಂಗಳಿನಲ್ಲೇ ಆರಂಭ ಆಗುತ್ತೆ ಅಂತ ಹೇಳಿಬಿಟ್ಟು ವರದಿ ಆಗಿದೆ. ಇತ್ತೀಚೆಗೆ ಜಿಯೋ ಹಾಟ್ಸ್ಟಾರ್ ಸಂಸ್ಥೆ ಭಾರತದ ಬಿಗ್ ರಿಯಾಲಿಟಿ ಎಂಬ ವಿಶಿಷ್ಟವಾದಂತಹ ಡೇಟಾ ಸಮೃದ್ಧ ಕಾಫಿ ಟೇಬಲ್ ಒಂದು ಬುಕ್ಕನ್ನು ಅನಾವರಣಗೊಳಿಸಿದೆ. ಈ ಒಂದು ಬುಕ್ ಏನಿದೆ, ಈ ಫ್ರಾಂಚೈಸಿಯ ಗಮನಾರ್ಹ ಪ್ರಯಾಣ, ಸಾಂಸ್ಕೃತಿಕ ಪ್ರಭಾವ ಹಾಗೆ ಸುದೀರ್ಘ ಪರಂಪರೆಯನ್ನು ವಿವರಣೆ ಮಾಡುತ್ತೆ. ಅಲ್ಲದೆ ಬಿಗ್ ಬಾಸ್ ಕಾರ್ಯಕ್ರಮದ ಒಳಗಡೆ ಬ್ರ್ಯಾಂಡ್ಗಳ ಸಮಗ್ರ ನೋಟವನ್ನು ಈ ಪುಸ್ತಕ ಒದಗಿಸುತ್ತೆ. ಕಳೆದ 2 ದಶಕಗಳಲ್ಲಿ ಬಿಗ್ ಬಾಸ್ ಪ್ರತಿ ಸೀಸನ್ನಲ್ಲೂ ಸಹ ತನ್ನ ಪ್ರಮಾಣ, ವೀಕ್ಷಕರನ್ನು ಒಂದು ತೊಡಗಿಸಿಕೊಳ್ಳೋದಕ್ಕೆ ಹಾಗೆ ಒಂದು ಸಾಂಸ್ಕೃತಿಕ ಪ್ರಸ್ತುತತೆ ಏನಿದೆ ಅದನ್ನು ಹೆಚ್ಚಿಸ್ಕೊಳ್ತಾ ಹೋಗ್ತಾ ಇದೆ. ಇದು ನಿಜಕ್ಕೂ ಒಂದು ಮೈಲುಗಲ್ಲು ಅಂತಲೇ ಹೇಳಬಹುದು. ಈ ಸಲ 6 ಭಾಷೆಗಳ ಆವೃತ್ತಿಗಳೇನಿದೆ ಒಟ್ಟಿಗೆ ಬರ್ತಾ ಇದೆ. ಇದು ಈ ಶೋನ ಇದುವರೆಗಿನ ಅತಿ ದೊಡ್ಡ ಸಂಭ್ರಮಾಚರಣೆ ಅಂತಲೇ ಹೇಳಬಹುದು. ಈ ರೀತಿಯಾಗಿ ಜಿಯೋ ಸ್ಟಾರ್ನ ಟಿವಿ ಎಂಟರ್ಟೈನ್ಮೆಂಟ್ ಸೇಲ್ಸ್ ಮುಖ್ಯಸ್ಥರಾದಂತಹ ಮಹೇಶ್ ಶೆಟ್ಟಿ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇದಾಗಿತ್ತು ಇವತ್ತಿನ ವಿಶೇಷ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸ್ಪೀಡ್ ಪ್ಲೇಸ್ ಕರ್ನಾಟಕ.